ಮಾಸದ ಕಡೆ ಶನಿವಾರದ ಅಂಗವಾಗಿ ಮೈಸೂರು ಎಚ್ಡಿ ಕೋಟೆ ಹೆದ್ದಾರಿಯ ಕಂಚಮಳ್ಳಿ ಗೇಟ್ ಬಳಿ ಇರುವ ಶ್ರೀ ಶನೀಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಶನೀಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇನ್ನು ದೇವಾಲಯದ ಗುಡ್ಡಪ್ಪನವರಾದ ಶ್ರೀ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶನಿವಾರ ಬೆಳಗ್ಗೆಯಿಂದಲೇ ಶ್ರೀ ಶನೀಶ್ವರ ಸ್ವಾಮಿಗೆ ಹಲವು ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಶ್ರಾವಣ ಮಾಸದ ವಿಶೇಷವಾಗಿ ದೇವರ ಮೂರ್ತಿ ಹಾಗೂ ದೇವಾಲಯವನ್ನ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಇನ್ನು ದೇವಾಲಯದ ಆವರಣದಲ್ಲಿ ಶ್ರೀ ಶನೀಶ್ವರ ಸ್ವಾಮಿ ಸೇರಿದಂತೆ ದೇವಾನುದೇವತೆಗಳ ಹಾಗೂ ಶಿವಶರಣರ ಪುತ್ಥಳಿಗಳು ಶ್ರೀ ಕ್ಷೇತ್ರದಲ್ಲಿ ರಾರಾಜಿಸಿ ದೇವಾಲಯಕ್ಕೆ ಬಂದವರಿಗೆ ಭಕ್ತಿ ಇಮ್ಮಡಿಗೊಳಿಸಿತ್ತು. ಸಂಜೆ 4 ಗಂಟೆ ವೇಳೆಗೆ ಕಪಿಲಾ ನದಿ ತೀರದಿಂದ ಮಂಗಳವಾದ್ಯ, ವೀರಗಾಸೆ ಕುಣಿತ, ತಮಟೆ ಹಾಗೂ ನಗಾರಿ ವಾದ್ಯಗಳೊಂದಿಗೆ ಶ್ರೀ ಶನೀಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿ ಹಾಗೂ ಪುತ್ಥಳಿಯನ್ನ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತಂದು ನಂತರ ಸ್ವಾಮಿಗೆ ದಿವ್ಯ ಮಹಾಮಂಗಳಾರತಿ ನಡೆಯಿತು. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಮೈಸೂರು, ನಂಜನಗೂಡು, ಎಚ್ಡಿ ಕೋಟೆ, ಗುಂಡ್ಲುಪೇಟೆ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಹರಕೆ ಹೊತ್ತ ಭಕ್ತರು ದೇವಾಲಯದ ಮುಂಭಾಗದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಧೂಪ ದೀಪ ಸೇವೆಗಳೊಂದಿಗೆ ಸ್ವಾಮಿಯ ದರ್ಶನ ಪಡೆದು ತಮ್ಮ ಭಕ್ತಿ ಭಾವ ಮೆರೆದರು. ಇನ್ನು ಸೇವಾರ್ಥದಾರರಾದ ಕೆಆರ್ ನಗರದ ಶ್ರೀಮತಿ ಸುಭಾಷಿಣಿ ಲೇಟ್ ಮಂಜೇಗೌಡ ಕುಟುಂಬದವರಿಂದ ದೇವಾಲಯಕ್ಕೆ ಹೂವಿನ ಅಲಂಕಾರ ಹಾಗೂ ಬಂದ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಅನ್ನ ಸಂತರ್ಪಣೆಗೆ ಗುಡ್ಡಪ್ಪ ಹಾಗೂ ಸೇವಾದಾರರು ಭಕ್ತರಿಗೆ ಸಾಂಕೇತಿಕವಾಗಿ ಊಟ ಬಡಿಸುವ ಮೂಲಕ ಬೃಹತ್ ಭಕ್ತ ಸಮೂಹಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ಸಮಯದಲ್ಲಿ ದೇವಾಲಯದ ಗುಡ್ಡಪ್ಪನವರು ಹಾಗೂ ದಾನಿ ಕುಟುಂಬದವರನ್ನ ದೇವಾಲಯದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ದೇವಾಲಯದ ಗುಡ್ಡಪ್ಪ ಕುಮಾರಸ್ವಾಮಿ ಹಾಗೂ ಸೇವಾರ್ಥದಾರರಾದ ಸುಭಾಷಿಣಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಮಾಡ್ಕೊಂಡು ಬರ್ತಾ ಇದ್ವಿ ಸ್ವಾಮಿ ಪೂಜೆ ಮಾಡಿಕೊಂಡು ನಮಗೆ ನಮ್ಮ ಅಪ್ಪನ ನಮಗಾದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅದರಿಂದ ನಾವು ಪ್ರತಿ ವರ್ಷವೂ ನಮ್ಮ ಅಪ್ಪ ಇನ್ನೂ ಹೆಚ್ಚಿನ ಇದರಲ್ಲಿ ಶಕ್ತಿ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ಕೊಳ್ತೀವಿ ಅಷ್ಟೇ. ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಅದರಿಂದ ನಾವು ಮಾಡ್ತೀವಿ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಕುಮಾರಸ್ವಾಮಿ. ಇವತ್ತು ಕಡೆ ಶ್ರಾವಣ ಶನಿವಾರದಲ್ಲಿ ಶ್ರೀ ಸ್ವಾಮಿಯವರಿಗೆ ಹೋಮ, ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ಹಾಗೂ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಮತ್ತು ಕಪಿಲಾ ನದಿಯಿಂದ ಶ್ರೀ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಬೇರೆ ಬೇರೆ ಕಲಾ ತಂಡಗಳಿಂದ ದೇವಸ್ಥಾನಕ್ಕೆ ತಂದು ಸ್ವಾಮಿಯವರ ಗಡಿಯನ್ನು ಒಳಗಡೆ ತಲುಪಿಸಿದ್ದಾರೆ. ವಿಶೇಷವಾದಂಥ ಪೂಜೆ ಇವತ್ತು ರಾಜ್ಯಾದ್ಯಂತ ಎಲ್ಲ ರಾಜ್ಯಗಳಿಂದಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಭಕ್ತಾದಿಗಳೆಲ್ಲ ಬಂದು ದೇವದರ್ಶನ ಮಾಡಿ ಪುನೀತರಾಗಿ ಹೋಗಿದ್ದಾರೆ.